ನಮಸ್ಕಾರ ವೀಕ್ಷಕರೇ. ರೈತ ದೇಶದ ನಾಡಿ ಮಿಡಿತ. ನೇಗಿಲ ಯೋಗಿಯ ಬೆವರು ನಿಮ್ಮೆಲ್ಲರ ಉಸಿರು. ಹೊಸ ಕೃಷಿ ತಾಂತ್ರಿಕತೆಗಳ ಹೂರಣ, ರೈತ ಯಶೋಗಾಥೆಗಳ ಅನಾವರಣ. ನಿಮ್ಮ ನೆಚ್ಚಿನ ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ರಾಜ್ಯದಲ್ಲಿ 99% ಬಿಟಿ ಹತ್ತಿ ಆವರಿಸಿಕೊಂಡಿದ್ದು, ಇದು ಕಾಯಿಕೊರಕ ಕೀಟಕ್ಕೆ ನಿರೋಧಕತೆ ಹೊಂದಿದೆ. ಇದರ ಜನಪ್ರಿಯತೆಗೆ ಕಾರಣ ಕೂಡ ಇದೆ. ಆದರೆ ಈ ಬಿಟಿ ಹತ್ತಿಗೆ ರಸ ಹೀರುವ ಕೀಟಗಳ ಬಾಧೆ ಸಾಮಾನ್ಯ. ಇವುಗಳಿಂದ ಆಗುವಂತಹ ಹಾನಿ ಬೆಳೆಯ ಪ್ರಾರಂಭಿಕ ಹಂತದಲ್ಲಿ ಹೆಚ್ಚಾಗಿರುತ್ತೆ. ಆದ್ದರಿಂದ ಹತ್ತಿ ಬೆಳೆಗಾರರು ಇವುಗಳ ನಿಯಂತ್ರಣಕ್ಕೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾರೆ ತಜ್ಞರು. ಹತ್ತಿ ಮುಂಗಾರು ಹಂಗಾಮಿನಲ್ಲಿ ಬೆಳೆಯಲಾಗುವ ಬಹುಮುಖ್ಯ ವಾಣಿಜ್ಯ ಬೆಳೆ. ಉತ್ತರ ಕರ್ನಾಟಕದಲ್ಲಿ ಮಳೆಯಾಶ್ರಿತ ಬೆಳೆಯಾಗಿ ಕಪ್ಪು ಮಣ್ಣಿನಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ. ನೀರಾವರಿ ಅನುಕೂಲ ಇರುವವರು ಪೂರ್ವ ಮುಂಗಾರಿನಲ್ಲೇ ಇದರ ಬಿತ್ತನೆ ಕೈಗೊಳ್ಳೋದುಂಟು. ಎಲ್ರಿಗೂ ಗೊತ್ತಿರೋ ಹಾಗೆ ಇಂದು 99% ಬಿಟಿ ಹತ್ತಿ ಆವರಿಸಿಕೊಂಡಿದೆ. ನಮ್ಮ ಬಹಳಷ್ಟು ರೈತರಲ್ಲಿರುವ ಒಂದು ತಪ್ಪು ಕಲ್ಪನೆ ಏನಂದ್ರೆ ಬಿಟಿ ಹತ್ತಿಗೆ ಯಾವ ಕೀಟಗಳ ಬಾಧೆ ಇರೋದಿಲ್ಲ ಅನ್ನೋದು. ಆದ್ರೆ ಇದು ಹಿಲಿಯೋಥಿಸ್ ಕಾಯಿಕೊರಕಕ್ಕೆ ಮಾತ್ರ ನಿರೋಧಕತೆಯನ್ನ ಹೊಂದಿದೆ ಅನ್ನೋದನ್ನ ರೈತರು ತಿಳ್ಕೋಬೇಕು. ಉಳಿದಂತೆ ಈ ಬೆಳೆ ರಸ ಹೀರುವ ಕೀಟಗಳ ಬಾಧೆಗೆ ತುತ್ತಾಗೋದು ಸಾಮಾನ್ಯ. ಬಿತ್ತಿದ 1-2 ತಿಂಗಳಲ್ಲಿ ಇವುಗಳಿಂದಾಗುವ ಹಾನಿ ಹೆಚ್ಚು. ಬಿಟಿ ಹತ್ತಿಗೆ ಕಾಡುವ ಪ್ರಮುಖ ರಸ ಹೀರುವ ಕೀಟಗಳು ಅಂದ್ರೆ ಥ್ರಿಪ್ಸ್ ನುಸಿ ಹಾಗೂ ಹಸಿರು ಜಿಗಿಹುಳು. ಥ್ರಿಪ್ಸ್ ನುಸಿ ಎಲೆಗಳ ಹಿಂಭಾಗದಲ್ಲಿ ಕುಳಿತು ರಸವನ್ನ ಹೀರುತ್ತದೆ. ಇದರಿಂದ ಎಲೆಗಳು ಮುದುರಿಕೊಂಡು ಗಿಡದ ಬೆಳವಣಿಗೆ ಕುಂಠಿತಗೊಳ್ಳೋದನ್ನ ನೋಡಬಹುದು. ಇನ್ನು ಹಸಿರು ಜಿಗಿಹುಳು ನೋಡಲು ಚಿಕ್ಕದಾಗಿದ್ದು ಇದು ಕೂಡ ಎಲೆಗಳ ರಸವನ್ನ ಹೀರುತ್ತದೆ. ಇದರಿಂದ ಎಲೆಗಳು ಮುದುರಿಕೊಂಡು ಗಿಡದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ಮತ್ತು ಇದು ಮುಂದೆ ಇಳುವರಿಯ ಮೇಲೆ ಪ್ರತಿಕೂಲ ಪರಿಣಾಮ ಕೂಡ ಬೀರುತ್ತೆ. ಆದ್ರಿಂದ ಹತ್ತಿ ಬೆಳೆಗಾರರು ಈ ಎರಡೂ ಕೀಟಗಳನ್ನ ಸೂಕ್ತ ಕ್ರಮಗಳನ್ನ ಅನುಸರಿಸಿ ಹತೋಟಿ ಮಾಡಬೇಕು ಅಂತಾರೆ ತಜ್ಞರು. ಹತ್ತಿಯಲ್ಲಿ ಥ್ರಿಪ್ಸ್ ನುಸಿ ಮತ್ತು ಹಸಿರು ಜಿಗಿಹುಳುವಿನ ನಿಯಂತ್ರಣಕ್ಕಾಗಿ ಹತ್ತಿಯನ್ನು ಶಿಫಾರಸಿನಂತೆ ಬಿತ್ತನೆ ಜೂನ್-ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಿದರೆ ಅಲ್ಪ ಪ್ರಮಾಣದಲ್ಲಿ ನಾವು ಈ ರಸ ಹೀರುವ ಕೀಟಗಳ ಬಾಧೆಯನ್ನು ಕಡಿಮೆ ಮಾಡಬಹುದಾಗಿದೆ. ಅಲ್ಲದೆ ಈ ಒಂದು ಕೀಟದ ನಿಯಂತ್ರಣದಲ್ಲಿ ಸಾವಯವ ಗೊಬ್ಬರಗಳಾದ ಕೊಟ್ಟಿಗೆ ಗೊಬ್ಬರವಾಗಬಹುದು ಅಥವಾ ಎರೆಹುಳು ಗೊಬ್ಬರವಾಗಬಹುದು ಅಥವಾ ಬೇವಿನ ಗೊಬ್ಬರವಾಗಬಹುದು. ಈ ಕೀಟಗಳನ್ನು ಕಡಿಮೆ ಮಾಡುವಲ್ಲಿ ಬಹಳ ಸಹಕಾರಿ ಆಗ್ತಾವಂತಕ್ಕಂಥ ಮಾತನ್ನು ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ. ಅದು ಅಲ್ಲದೆ ಬೇವಿನ ಬೀಜದ ಕಷಾಯ 5% ಅಥವಾ ಬೇವಿನ ಕೀಟನಾಶಕಗಳನ್ನು ಸುಮಾರು 5 ಮಿಲಿ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡುವುದರಿಂದಲೂ ಕೂಡ ಈ ಎರಡು ರಸ ಹೀರುವ ಕೀಟಗಳ ಒಂದು ಬಾಧೆಯನ್ನು ನಾವು ಬಿಟಿ ಹತ್ತಿಯಲ್ಲಿ ಮಾಡಬಹುದಾಗಿದೆ. ಕೊನೆಯ ಅಸ್ತ್ರವೆಂದು ಹೇಳಬಹುದು. ಆ ಕೊನೆಯ ಅಸ್ತ್ರವೇ ಕೀಟನಾಶಕಗಳು, ರಾಸಾಯನಿಕ ಕೀಟನಾಶಕಗಳು. ಅವುಗಳಲ್ಲಿ ಮುಖ್ಯವಾದಂಥವುಗಳು ಯಾವುವು ಅಂದರೆ, ಒಂದನೆಯದಾಗಿ ಇಮಿಡಾಕ್ಲೋಪ್ರಿಡ್ ಎಂಬ ಒಂದು ಕೀಟನಾಶಕವನ್ನು ಸುಮಾರು 0.3 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಈ ಎರಡೂ ಕೀಟಗಳನ್ನು ನಾವು ಯಶಸ್ವಿಯಾಗಿ ನಿಯಂತ್ರಣ ಮಾಡಬಹುದಾಗಿದೆ. ಅದು ಅಲ್ಲದೆ ಕೂಡ ಪಿಪ್ರೋನಿಲ್ ಅಂತಕ್ಕಂಥ ಔಷಧಿಯನ್ನು ಅಥವಾ ಅಸಿಟಮಾಪ್ರಿಡ್ ಅಂತಕ್ಕಂಥ ಔಷಧಿಯನ್ನು ಅಥವಾ ಥಯೋಮಿಥಾಕ್ಸಾಮ್ ಅಂತಕ್ಕಂಥ ಕೀಟನಾಶಕವನ್ನು ನಾವು ಬೆಳೆಗಳಿಗೆ ಅಸಿಟಮಾಪ್ರಿಡ್ ಅಂತಕ್ಕಂಥ ಕೀಟನಾಶಕವನ್ನು 0.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ, ಅದೇ ಥರ ಥಯೋಮಿಥಾಕ್ಸಾಮ್ ಅಂತಕ್ಕಂಥ ಕೀಟನಾಶಕವನ್ನು ಸುಮಾರು 0.2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸುವುದರಿಂದ, ಅದೇ ತರಹ ಪಿಪ್ರೋನಿಲ್ ಅಂತಕ್ಕಂಥ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 ಮಿಲಿ ಹಾಕಿ ಬೆರೆಸಿ ಸಿಂಪಡಿಸುವುದರಿಂದ ಈ ರಸ ಹೀರುವ ಕೀಟಗಳನ್ನು ನಾವು ಹತ್ತಿಯಲ್ಲಿ ಯಶಸ್ವಿಯಾಗಿ ನಿಯಂತ್ರಣ ಮಾಡಬಹುದೆಂದು ರೈತರಿಗೆ ಈ ಮೂಲಕ ನಾನು ತಿಳಿಸಬಯಸ್ತಾ ಇದ್ದೇನೆ. ಅಡವಿನಂಚಿಗೆ ಸರಿದಿದ್ದ ಸಿರಿಧಾನ್ಯಗಳಿಗೆ ಈಗ ಎಲ್ಲಿಲ್ಲದ ಬೇಡಿಕೆ. ಇವುಗಳ ಬೇಸಾಯ, ಬಳಕೆ, ಆರೋಗ್ಯ ವೃದ್ಧಿಕಾರಕ ಗುಣಗಳ ಬಗ್ಗೆ ರೈತರಲ್ಲಿ, ಗ್ರಾಹಕರಲ್ಲಿ ಅರಿವು ಮೂಡಿಸೋಕೆ ರಾಜ್ಯದ ವಿವಿಧೆಡೆ ಮೇಳಗಳು ನಡೀತಾನೆ ಇರ್ತವೆ.
ಕಳೆದ ಜುಲೈ 29 ಮತ್ತು 30ರಂದು ಅಂಥದ್ದೊಂದು ಕಾರ್ಯಕ್ರಮ ಬಾಗಲಕೋಟೆಯಲ್ಲಿ ಯಶಸ್ವಿಯಾಗಿ ಜರುಗಿತು. ಸಾವಿರಾರು ಜನರು ಇದರಲ್ಲಿ ಪಾಲ್ಗೊಂಡು ಅದರ ಪ್ರಯೋಜನ ಕೂಡ ಪಡ್ಕೊಂಡ್ರು. ಸಿರಿಧಾನ್ಯ 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 ಎಲ್ ನೋಡಿದ್ರೂ ಇವುಗಳದ್ದೇ ಧ್ಯಾನ. ತಾತ ಮುತ್ತಾತನ ಕಾಲದಲ್ಲಿ ಈ ಬೆಳೆಗಳ ಬಳಕೆ ಹೆಚ್ಚಿತ್ತು. ಆಮೇಲೆ ಇವುಗಳನ್ನ ಕೇಳೋರೇ ಇಲ್ಲದಂತಾಯ್ತು. ಆದ್ರೆ ಕಳೆದ 3-4 ವರ್ಷದಿಂದ ಮತ್ತೆ ಇವುಗಳಿಗೆ ಬೇಡಿಕೆ ಬರ್ತಾ ಇದೆ. ಅನೇಕ ಆರೋಗ್ಯ ವೃದ್ಧಿಕಾರಕ ಗುಣಗಳನ್ನ ಹೊಂದಿರುವಂತ ಈ ಧಾನ್ಯಗಳಿಗೆ ಈಗ ನಗರವಾಸಿಗಳು ಮುಗಿಬೀಳ್ತಿದ್ದಾರೆ. ಮೊದಲೆಲ್ಲ ಕಿರುಧಾನ್ಯಗಳಾಗಿದ್ದ ಇವು ಇಂದು ಸಿರಿಧಾನ್ಯ ಅನ್ನೋ ಹೆಸರಿನಿಂದ ಕರೆಯಲ್ಪಡ್ತಾ ಇದೆ. ಇವುಗಳ ಬಗ್ಗೆ ರೈತರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಇವುಗಳಲ್ಲಿರುವ ಪೋಷಕ ಸತ್ವಗಳು, ರೋಗ ಗುಣಪಡಿಸುವ ಗುಣ ಮತ್ತು ಬಳಕೆ ವಿಧಾನದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸೋದಕ್ಕೆ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಅಲ್ಲಲ್ಲಿ ಮೇಳಗಳನ್ನು ನಡೆಸ್ತಾನೆ ಇದೆ. ಇತ್ತೀಚೆಗೆ ಅಂದ್ರೆ ಕಳೆದ ತಿಂಗಳ 29 ಮತ್ತು 30ರಂದು ಬಾಗಲಕೋಟೆಯ ಜಿಲ್ಲಾ ಪಂಚಾಯತ್, ಕೃಷಿ ಇಲಾಖೆ, ತೋಟಗಾರಿಕೆ ವಿವಿ ಮತ್ತು ಇತರೆ ಸಂಸ್ಥೆಗಳು ಒಗ್ಗೂಡಿ ಆತ್ಮ ಯೋಜನೆಯಡಿ ಜಿಲ್ಲಾ ಮಟ್ಟದ ಸಾವಯವ ಸಿರಿಧಾನ್ಯ ಮತ್ತು ಸಿರಿಫಲ ಮೇಳವನ್ನ ಏರ್ಪಡಿಸಿದ್ವು. ಜಿಲ್ಲಾ ಮಟ್ಟದ ಈ ಸಾವಯವ ಸಿರಿಧಾನ್ಯ ಮತ್ತು ಸಿರಿಫಲ ಮೇಳದಲ್ಲಿ ಸುಮಾರು 20,000ಕ್ಕಿಂತ ಹೆಚ್ಚು ಜನ ಪಾಲ್ಗೊಂಡಿದ್ರು. ಸಾವಯವ ಸಿರಿಧಾನ್ಯಗಳಿಗೆ ಇರುವಂತಹ ಬೇಡಿಕೆ, ಪ್ರಾಮುಖ್ಯತೆ, ಮಾರುಕಟ್ಟೆ ವ್ಯವಸ್ಥೆ, ಬಳಕೆ ವಿಧಾನ ಹಾಗೆಯೇ ಕೆಲವು ಸಾಂಪ್ರದಾಯಿಕ ಹಣ್ಣುಗಳನ್ನು ಪರಿಚಯಿಸೋದೇ ಈ ಮೇಳದ ಮುಖ್ಯ ಉದ್ದೇಶವಾಗಿತ್ತು ಅಂತ ಹೇಳ್ತಾರೆ ಬಾಗಲಕೋಟೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ರಮೇಶ್ ಕುಮಾರ್. ಈ ಮೇಳವನ್ನ ಮಾಡಿದ ಉದ್ದೇಶ ಏನು ಅಂತೇಳಿ ಹೇಳಿದ್ರೆ, ಸಿರಿಧಾನ್ಯ ಬೆಳೆಯೋದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು. ರೈತರಿಗೆ ಸಿರಿಧಾನ್ಯದ ಮಹತ್ವವನ್ನು ತಿಳಿಸಿಕೊಡಬೇಕು ಮತ್ತು ಸಿರಿಧಾನ್ಯಕ್ಕೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ಅದರದೇ ಆದ ಒಂದು ವಿಶಿಷ್ಟವಾದ ಸ್ಥಾನ ಇದೆ. ಆ ಸ್ಥಾನದ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಆಗ ಸಿರಿಧಾನ್ಯದ ಬೆಲೆ ಏನು ಅಂತೇಳಿ ರೈತರಿಗೆ ಗೊತ್ತಾಗ್ತದೆ. ಒಂದು. ಎರಡನೇದು, ಸಿರಿಧಾನ್ಯವನ್ನು ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಉತ್ತಮ ಬದಲಾವಣೆಗಳಾಗ್ತವೆ. ಇಂಥ ಆರೋಗ್ಯದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳ ಬಗ್ಗೆನೂ ಸಹಿತ ರೈತರಿಗೆ ಮನವರಿಕೆ ಮಾಡಿಕೊಟ್ಟು, ಬರೀ ರೈತರಷ್ಟೇ ಈ ಮೇಳದಲ್ಲಿ ಭಾಗವಹಿಸ್ತಾ ಇಲ್ಲ, ಹಲವಾರು ಗ್ರಾಹಕರು ಕೂಡ ಭಾಗವಹಿಸ್ತಾ ಇದ್ದಾರೆ. ಹಂಗಾಗಿ ಗ್ರಾಹಕರಿಗೆ ಪ್ರಮುಖವಾಗಿ ಸಿರಿಧಾನ್ಯಗಳನ್ನು ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಯಾವ ರೀತಿಯ ಸುಧಾರಣೆಯನ್ನು ಕಂಡುಕೋಬಹುದು ಅನ್ನೋದನ್ನು ಸಹಿತ ಈ ಮೇಳದ ಮುಖಾಂತರ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಮೌಲ್ಯವರ್ಧಿತ ಉತ್ಪನ್ನಗಳ ಪರಿಚಯವನ್ನು ರೈತರಿಗೆ ಮಾಡಿಕೊಡ್ಬೇಕು ಅನ್ನೋದು ಕೂಡ ಈ ಮೇಳದ ಪ್ರಮುಖ ಉದ್ದೇಶ ಆಗಿತ್ತು. ಒಂದು. ಆಮೇಲೆ ಸಿರಿಫಲಗಳನ್ನು ಸಹಿತ ನಾವಿಲ್ಲಿ ಇಟ್ಟಿದ್ದೀವಿ. ಇದರದ್ದು ಉದ್ದೇಶ ಏನು ಅಂತ ಹೇಳಿದ್ರೆ, ಕೆಲವೊಂದು ಹಣ್ಣುಗಳನ್ನು, ನಮ್ಮ ದೇಸಿ ಹಣ್ಣುಗಳನ್ನೇ ನಾವು ಮರ್ತು ಬಿಡ್ತಾ ಇದ್ದೇವೆ. ಕವಳೆ ಹಣ್ಣಾಗಿರ್ಬೋದು, ಬಾರೆಹಣ್ಣಾಗಿರ್ಬೋದು, ಪರಗೆ ಹಣ್ಣಾಗಿರ್ಬೋದು, ಈ ಥರದ ಹಣ್ಣುಗಳನ್ನು ನಮ್ಮ ತಲತಲಾಂತರದಿಂದ ನಮ್ಮ ರಕ್ತದೊಂದಿಗೆ, ನಮ್ಮ ಸಂಸ್ಕೃತಿಯೊಂದಿಗೆ ಬಂದಿರತಕ್ಕಂಥ ಹಣ್ಣುಗಳು ಏನಿದ್ದಾವೆ, ಆ ಹಣ್ಣುಗಳು ಕೆಲವು ನಾವು ಮರ್ತು ಬಿಟ್ಟಿದ್ದೇವೆ. ಆ ಥರದ ಹಣ್ಣುಗಳನ್ನು ಸಹಿತ ನಾವು ಈಗ ಮತ್ತೊಮ್ಮೆ ಮಾರುಕಟ್ಟೆಯನ್ನು ಕಲ್ಪಿಸಿಕೊಡ್ಬೇಕು, ಅವನ್ನ ಮಾರುಕಟ್ಟೆ ಸ್ಟ್ರೀಮ್ಲೈನ್ಗೆ ತರಿಸಬೇಕು ಅನ್ನೋ ಉದ್ದೇಶದಿಂದ ಸಹಿತ ನಾವು ಇವತ್ತು ಸಿರಿಫಲ ಮೇಳವನ್ನು ಆಯೋಜನೆ ಮಾಡಿದ್ದೇವೆ. ಇದರದ ಉಪಯೋಗವನ್ನು ರೈತರು ಬಹಳ ಚೆನ್ನಾಗಿ ಪಡೆದುಕೊಂಡಿದ್ದಾರೆ ಅಂತೇಳಿ ನನಗೆ ವೈಯಕ್ತಿಕವಾಗಿ ಅನಿಸ್ತಾ ಇದೆ. 2 ದಿನಗಳ ಕಾಲ ಜರುಗಿದ ಈ ಮೇಳದಲ್ಲಿ ನಾಡೋಜ್ ಎಲ್ ನಾರಾಯಣ ರೆಡ್ಡಿ ಅವರು ಸಾವಯವ ಕೃಷಿಯಿಂದ ಆಗುವಂತ ಲಾಭ, ಸಿರಿಧಾನ್ಯಗಳು ಮತ್ತು ಅವುಗಳ ಮಹತ್ವದ ಬಗ್ಗೆ ತಮ್ಮದೇ ದಾಟಿಯಲ್ಲಿ ವಿವರಿಸಿದ್ರು. ನಿಮಗೆ ಚಿನ್ನದ ಬಟ್ಟಲು ಕಟ್ಟಾಗಿದ್ರು, ನಿಮ್ಮ ಮಕ್ಕಳಿಗೆ ವಿಷಯದ ಬಟ್ಟಲು ದಯವಿಟ್ಟು ಕೊಡಬೇಡಿ, ನಮ್ಮ ಮನೆಗಳು ಉಳಿಸಬೇಕಾದ್ರೆ ಈ ಇನ್ನು ಪ್ರಸಿದ್ಧ ಆಹಾರ ತಜ್ಞರಾದ ಡಾಕ್ಟರ್ ಖಾದರ್ ಅವರು ಸಿರಿಧಾನ್ಯಗಳನ್ನ ಯಾಕೆ ಬಳಕೆ ಮಾಡಬೇಕು, ಅವುಗಳಿಂದ ಆರೋಗ್ಯ ಹೇಗೆ ವೃದ್ಧಿಸುತ್ತೆ, ಯಾವೆಲ್ಲ ಕಾಯಿಲೆಗಳನ್ನ ಸರಿಪಡಿಸಬಹುದು, ಹೀಗೆ ವಿವಿಧ ವಿಷಯಗಳ ಬಗ್ಗೆ ಬೆಳಕನ್ನ ಚೆಲ್ಲಿದ್ರು. ಈ ಕ್ಯಾನ್ಸರ್ ದೊಡ್ಡ ಮಹಾಮಾರಿ ಕಾಯಿಲೆ ತರ ಎಲ್ಲರೂ ನೋಡ್ತಾ ಇದ್ದೀರಾ. ಇಟ್ ಈಸ್ ನಥಿಂಗ್ ಅಟ್ ಆಲ್. ಸಾವಿರಾರು ಜನ ನಮ್ಮ ಈ ಸಿರಿಧಾನ್ಯಗಳನ್ನ, ಕಷಾಯಗಳನ್ನ ಕುಡಿದು ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅದರ ಬಗ್ಗೆ ಒಂದು ಪಟ್ಟಿ ರೆಡಿ ಮಾಡಿದ್ದೀವಿ. ಇದೇ ಸಂದರ್ಭದಲ್ಲಿ ಅಳಿವಿನಂಚಿನಲ್ಲಿದ್ದ ಸಿರಿಧಾನ್ಯ ಮತ್ತು ಸಿರಿಫಲಗಳನ್ನು ಉಳಿಸಿ ಬೆಳೆಸೋದು ನಮ್ಮ ಕರ್ತವ್ಯ. ಇವುಗಳನ್ನ ನಮ್ಮ ದಿನನಿತ್ಯದ ಆಹಾರದಲ್ಲಿ ಬಳಕೆ ಮಾಡೋದ್ರಿಂದ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಅಂತ
ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರುವ ವೀಣಾ ಕಾಶಪ್ಪನವರ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇವತ್ತು ಸಾಕಷ್ಟು ರೈತರು ಪಾಲ್ಗೊಂಡಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ. ಇದರ ಮೂಲಕ ಅವರಿಗೆ ಹೆಚ್ಚಿನ ಮಾಹಿತಿ ಪಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ಇವತ್ತು ಅಳಿವಿನ ಅಂಚಿನಲ್ಲಿ ಇರುವಂತ ಸಿರಿಧಾನ್ಯವನ್ನ ನಾವೆಲ್ಲರೂ ಇವತ್ತು ಉಳಿಸಬೇಕಾಗಿದೆ. ಸಿರಿ ಫಲಗಳನ್ನು ಕೂಡ ಇವತ್ತು ನಾವು ಉಳಿಸಬೇಕಾಗಿದೆ. ಹಿರಿಯರು ಏನು ಆಹಾರವನ್ನ ಸ್ವೀಕರಿಸ್ತಿದ್ರು, ಸಜ್ಜೆ ಆಗಿರ್ಬೋದು, ರಾಗಿ ಆಗಿರ್ಬೋದು, ಸಾಮೆ, ಬರ್ಗ, ಈ ಎಲ್ಲ ಆಹಾರಗಳನ್ನ ನಮ್ಮ ಜೀವನ ಶೈಲಿಯಲ್ಲೂ ಕೂಡ ನಾವು ಇಂದ ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿದೆ. ಯಾಕಂತಂದ್ರೆ ಇವತ್ತು ಜೀವನ ನಾವು ಸುಧಾರಿಸ್ಕೋಬೇಕು ಅಂತಂದ್ರೆ ನಮ್ಮ ಆಹಾರ ಪದ್ಧತಿಯಿಂದ ಮಾತ್ರ ಸಾಧ್ಯ. ಒಳ್ಳೆ ಒಂದು ಆರೋಗ್ಯವಂತ ಜೀವನ ನಡೆಸೋದಕ್ಕೆ ಇವತ್ತು ಸಿರಿಧಾನ್ಯ ಬಹಳ ಮುಖ್ಯವಾದಂತ ಪಾತ್ರವನ್ನ ವಹಿಸಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ರೈತರು ಬರೇ ನಾವು ಆರ್ಥಿಕವಾಗಿ ಸಬಲಗೊಳ್ಳಿ ಅಂತ ಹೇಳೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ಇಂತ ಒಂದು ಸಮಾರಂಭಗಳನ್ನ ಆಯೋಜಿಸಿದಾಗ ಮಾತ್ರ ಸಾಧ್ಯ. ಯಾಕಂತಂದ್ರೆ ಅವರಿಗೆ ಪ್ರಾಕ್ಟಿಕಲ್ ಆಗಿ ತೋರಿಸೋದಕ್ಕೆ ಕೆಲವೊಂದಿಷ್ಟು ಮಳಿಗೆಗಳಾಗಿರ್ಬೋದು, ಕೆಲವೊಂದಿಷ್ಟು ಸಾಮಗ್ರಿಗಳಾಗಿರ್ಬೋದು, ಕೃಷಿ ಯಂತ್ರೋಪಕರಣಗಳಾಗಿರ್ಬೋದು, ಅದಕ್ಕೆ ಬೇಕಾದಂತ ಮಾಹಿತಿ ಪೂರಕವಾಗಿರ್ಬೋದು, ಇವೆಲ್ಲ ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ಬಹಳ ಮುಖ್ಯ ಆಗಿರೋದ್ರಿಂದ ಇದು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಆಗ್ಲಿ ಅಂತೇಳಿ ನನ್ನ ಅಭಿಲಾಷೆಯನ್ನ ವ್ಯಕ್ತಪಡಿಸ್ತೀನಿ. ಈಗ ಸಿರಿಧಾನ್ಯ ಅಂತ ಮೊದಲ ನಾವು ಮಡ್ಡಿಯಲ್ಲಿ ಈಗ ಹುಳ್ಳಿ, ನವಣಿ, ಈ ಹೆಸರು ಕಾಳ ಎಲ್ಲ ಕಾಳುಗಳು ಸಿರಿಧಾನ್ಯಗಳು ಬೆಳಿತಿದ್ವು ಮೊದಲ. ಈಗ ನೀರಾವರಿ ಆದ್ಮೇಲೆ ಕಬ್ಬು ಬೆಳಿತಾ ಇದ್ವು. ಅದಕ್ಕೆ ಈಗ ಒಳ್ಳೆ ಅದೇ ಪದ್ಧತಿ ನಮ್ಮ ಈ ಸಿರಿಧಾನ್ಯ ತಿನ್ನಲಾದ ಈಗ ಬರೀ ಸರ್ಕಾರಿ ಗೊಬ್ಬರ ಹೋಗೋದು ಕಾಯಿಪಲ್ಲೆ ಏನೋ ತಿಂದು ನಮ್ಮ ಶಕ್ತಿ ಎಲ್ಲ ಹೋಗ್ಬಿಟ್ಟಾವ. ಈಗ ಸಿರಿಧಾನ್ಯಗಳು ಈಗ ಇವತ್ತು ತಿಂದು ನೋಡಿದ್ರೆ ಒಂಥರ ಖುಷಿ ಅನ್ನಿಸ್ತಾ ಇದೆ. ಒಟ್ಟಾರೆ 2 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆದಂತ ಈ ಕಾರ್ಯಕ್ರಮದಲ್ಲಿ ಬರೀ ರೈತರಷ್ಟೇ ಅಲ್ಲ, ವ್ಯಾಪಾರಸ್ಥರು ಮತ್ತು ನಗರದ ಜನರು ಪಾಲ್ಗೊಂಡು ಇದರ ಲಾಭ ಪಡ್ಕೊಂಡಿದ್ದು ವಿಶೇಷವಾಗಿತ್ತು. ಕೆಲವು ವರ್ಷಗಳ ಹಿಂದೆ ಈ ಬೆಳೆಗಳನ್ನ ಕೇಳೋರೇ ಇರಲಿಲ್ಲ ರೀ. ಆದ್ರೆ ಇಂದು ಇವುಗಳಿಗೆ ಎಲ್ಲಿಲ್ಲದ ಡಿಮ್ಯಾಂಡ್. ಹೌದು, ಇಂದು ಸಿರಿಧಾನ್ಯಗಳು ರೈತರ ಪಾಲಿಗೆ ಅಕ್ಷರಶಃ ಸಿರಿಯನ್ನ ತಂದುಕೊಡುವಂತ ಬೆಳೆಗಳಾಗಿವೆ. ಇವುಗಳನ್ನ ಕಡಿಮೆ ನೀರು, ಕಡಿಮೆ ಖರ್ಚಿನಲ್ಲಿ ಉತ್ತಮವಾಗಿ ಬೆಳೆಯಬಹುದು. ನಮ್ಮ ರಾಜ್ಯದಲ್ಲಿ ಪ್ರಮುಖವಾಗಿ 4-5 ಸಿರಿಧಾನ್ಯಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ವಿಜ್ಞಾನಿಗಳು ಇವುಗಳಲ್ಲಿ ಸುಧಾರಿತ ತಳಿಗಳನ್ನು ಕೂಡ ಅಭಿವೃದ್ಧಿಪಡಿಸಿದ್ದು ಇವು ಉತ್ತಮ ಇಳುವರಿಯನ್ನ ನೀಡಬಲ್ಲವು. ಸ್ಮಾರ್ಟ್ ಫುಡ್, ಸೂಪರ್ ಫುಡ್, ಫ್ಯೂಚರ್ ಫುಡ್ ಅಂತೆಲ್ಲ ಕರೆಸಿಕೊಳ್ಳೋ ಸಿರಿಧಾನ್ಯಗಳಿಗೀಗ ಭಾರೀ ಬೇಡಿಕೆ. ಬಹುತೇಕ ಕಣ್ಮರೆಯಾಗಿದ್ದ ಇವುಗಳ ಖರೀದಿಗೆ ಇಂದು ಜನ ಮುಗಿಬೀಳ್ತಿದ್ದಾರೆ. ಇವು ಹೆಚ್ಚು ಪೌಷ್ಟಿಕ ಗುಣ ಹೊಂದಿರೋದ್ರ ಜೊತೆಗೆ ಹಲವಾರು ರೋಗಗಳಿಗೆ ರಾಮಬಾಣ ಅಂತ ಹೇಳಲಾಗ್ತಿದೆ. ಕಡಿಮೆ ನೀರು ಮತ್ತು ಕಡಿಮೆ ಖರ್ಚಿನಲ್ಲೇ ಇವುಗಳನ್ನು ಬೆಳೆದು ರೈತರು ಉತ್ತಮ ಆದಾಯ ಗಳಿಸಬಹುದು. ಈ ಕಿರುಧಾನ್ಯ ಅಥವಾ ಸಿರಿಧಾನ್ಯಗಳಲ್ಲಿ ನವಣೆ, ಹಾರಕ, ಸಾಮೆ, ಬರಗು ಪ್ರಮುಖವಾಗಿವೆ. ಇಲ್ಲಿ ನೀವು ನೋಡ್ತಾ ಇರೋದು ಹಾರಕ. ಇದರಲ್ಲಿ ವಿವಿಧ ತಳಿಗಳುಂಟು. PSC 1 ಅನ್ನೋ ತಳಿ 100ರಿಂದ 110 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಎಕರೆಗೆ 5ರಿಂದ 6 ಕ್ವಿಂಟಾಲ್ ಇಳುವರಿಯನ್ನ ಪಡಿಬಹುದು. ಖುಷ್ಕಿಯಲ್ಲಿ ಕಡಿಮೆ ನೀರಿನಲ್ಲಿ ಇದನ್ನ ಬೆಳೆಯಬಹುದು. ಇದರಿಂದ ಅನ್ನ, ಇಡ್ಲಿ, ದೋಸೆ ಮತ್ತು ಪಾಯಸ ಮಾಡಬಹುದಾಗಿದ್ದು ಸಕ್ಕರೆ ಕಾಯಿಲೆ ಇರೋರಿಗೆ ಇದು ಒಳ್ಳೆಯ ಆಹಾರ. ಸಿರಿಧಾನ್ಯಗಳಲ್ಲಿ ನವಣೆ ಕೂಡ ಮುಖ್ಯವಾದ್ದು. ಇದರಲ್ಲಿ RS 118 ಪ್ರಮುಖವಾದ ತಳಿ. 100ರಿಂದ 105 ದಿನಗಳಲ್ಲಿ ಕಟಾವಿಗೆ ಬರುವ ಈ ತಳಿಯಿಂದ ಪ್ರತಿ ಎಕರೆಗೆ 4ರಿಂದ 6 ಕ್ವಿಂಟಾಲ್ ಇಳುವರಿ ಪಡಿಬಹುದು. ಇದರಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳು ಇರೋದ್ರಿಂದ ಇತ್ತೀಚೆಗೆ ನಗರಗಳಲ್ಲಿ ಹೆಚ್ಚು ಪ್ರಚಲಿತಕ್ಕೆ ಬರ್ತಾ ಇದೆ.
ಮತ್ತೊಂದು ಸಿರಿಧಾನ್ಯ ಸಾಮೆ. ಇದು 85ರಿಂದ 90 ದಿನಗಳಲ್ಲಿ ಕಟಾವಿಗೆ ಬರುವಂತಹ ಅಲ್ಪಾವಧಿ ಬೆಳೆ. ಎಲ್ಲ ಮಣ್ಣುಗಳಲ್ಲೂ ಇದನ್ನ ಬೆಳೆಯಬಹುದಾಗಿದ್ದು ಕೆಂಪು ಮತ್ತು ಮರಳು ಮಿಶ್ರಿತ ಮಣ್ಣು ಹೆಚ್ಚು ಸೂಕ್ತ. OLM 203 ಉತ್ತಮ ತಳಿಯಾಗಿದ್ದು ಎಕರೆಗೆ 5ರಿಂದ 6 ಕ್ವಿಂಟಾಲ್ ಇಳುವರಿ ಕೊಡುತ್ತೆ. ಇದರಿಂದ ಅನ್ನ, ಇಡ್ಲಿ, ಉಪ್ಪಿಟ್ಟು ಅಲ್ಲದೆ ಸಿಹಿ ತಿಂಡಿ ತಿನಿಸುಗಳನ್ನ ತಯಾರಿಸಬಹುದು. ಇಲ್ಲಿ ನೀವು ನೋಡ್ತಾ ಇರೋದು ಬರ್ಗು. ಇದರಲ್ಲಿ GPU P21 ಪ್ರಮುಖ ತಳಿ. ಇದು ಕೂಡ ಅಲ್ಪಾವಧಿ ತಳಿಯಾಗಿದ್ದು ಎಲ್ಲಾ ಮಣ್ಣುಗಳಲ್ಲಿ ಬೆಳೆಯಬಹುದು. ಈ ಬೆಳೆಯ ಅವಧಿ 90ರಿಂದ 100 ದಿವಸಗಳಾಗಿದ್ದು ಪ್ರತಿ ಎಕರೆಗೆ 5ರಿಂದ 6 ಕ್ವಿಂಟಾಲ್ ಇಳುವರಿಯನ್ನ ತೆಗೆಯಬಹುದು. ಇದರಿಂದ ಕೂಡ ಅನ್ನ ಹಾಗೂ ಸಿಹಿ ತಿನಿಸುಗಳನ್ನ ಮಾಡಲಾಗುತ್ತೆ. ಈ ಸಿರಿಧಾನ್ಯಗಳನ್ನ ಎಲ್ಲಾ ಮಣ್ಣುಗಳಲ್ಲಿ ಬೆಳೆಯಬಹುದಾಗಿದ್ದು ಕೆಂಪು ಮತ್ತು ಮರಳು ಮಿಶ್ರಿತ ಮಣ್ಣು ಉತ್ತಮ ಮತ್ತು ಇವುಗಳಿಗೆ ಹೆಚ್ಚು ನೀರಿನ ಅವಶ್ಯಕತೆ ಇಲ್ಲ. ಮುಂಗಾರು ಮತ್ತು ಹಿಂಗಾರಿನಲ್ಲಿ ಈ ಬೆಳೆಗಳ ಬೇಸಾಯ ಮಾಡಬಹುದು. ಒಟ್ಟಾರೆ ಸಿರಿಧಾನ್ಯಗಳಿಗೆ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಹೆಚ್ಚು ಬೇಡಿಕೆ ಇರೋದ್ರಿಂದ ರೈತರಿಗೆ ಮಾರುಕಟ್ಟೆಯ ಯಾವುದೇ ತೊಂದರೆ ಇಲ್ಲ. ಇವುಗಳನ್ನ ಸಾವಯವ ಪದ್ಧತಿಯಲ್ಲಿ ಬೆಳೆದ್ರೆ ಇನ್ನೂ ಡಿಮ್ಯಾಂಡ್. ಹೀಗಾಗಿ ಒಣ ಬೇಸಾಯದ ರೈತರು ಅಥವಾ ನೀರಿನ ಕೊರತೆ ಇರುವಂತವರು ಕಡಿಮೆ ಖರ್ಚಿನಲ್ಲಿ ಇವುಗಳನ್ನ ಬೆಳೆದು ಒಳ್ಳೆಯ ಆದಾಯ ಗಳಿಸೋದಕ್ಕೆ ಸಾಧ್ಯ ಇದೆ. ಅಂದರೆ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಅಂತ ಇದು ನಮ್ಮ ಕನ್ನಡದಲ್ಲಿ ಹೇಳ್ತಾ ಇರೋದು. ಅಂದರೆ ಯಾವುದೇ ಹೊರಗಿನ ವಸ್ತು ಯಾವುದನ್ನು ಕೊಂಡುಕೊಳ್ಳದೆ ಅಥವಾ ಹಣವನ್ನು ವ್ಯರ್ಥವಾಗಿ ಹಾಳು ಮಾಡದೆ ನಮ್ಮಲ್ಲಿರುವಂಥ ವಸ್ತುವನ್ನು ಬಳಕೆ ಮಾಡಿ ಅದನ್ನೇ ತ್ಯಾಜ್ಯವಾಗಿ ಉಪಯೋಗಿಸಿ ಇದು ಒಂದು ನಾವು ಏನೋ ಒಂದು ಜೀವಾಮೃತ ಅನ್ನುವಂಥ ಒಂದು ಪದಾರ್ಥವನ್ನು ತಯಾರು ಮಾಡಿ ಭೂಮಿಗೆ ಅದನ್ನು ಹಾಕಿದಾಗ ಅದು ಅಲ್ಲಿ ಇರುವಂಥ ಏನು ನಾವು ಸೂಕ್ಷ್ಮ ಜೀವಾಣುಗಳನ್ನು ಆ್ಯಕ್ಟಿವೇಟ್ ಮಾಡ್ತೀವಿ. ಸೂಕ್ಷ್ಮ ಜೀವಾಣುಗಳು ಜಾಸ್ತಿ ಆಕ್ಟಿವೇಟ್ ಆದಾಗ ಮಾತ್ರ ನಮ್ಮ ಭೂಮಿ ಫಲವತ್ತತೆಯನ್ನು ಹೆಚ್ಚಿಸಿ ಬೆಳೆಯುವಂಥ ಕೆಲಸ ಶೂನ್ಯ ಬಂಡವಾಳದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ಎಷ್ಟು ವರ್ಷದಿಂದ ನೀವು ಮಾಡ್ತಿದ್ದೀರಿ ಮತ್ತು ಎಷ್ಟು ಎಕರೆ ಮಾಡ್ತಿದ್ದೀರಾ ಮತ್ತು ಇದು ಮಳೆಯಾಶ್ರಿತ ಭೂಮಿಗಳಲ್ಲಿ ಸಾಧ್ಯನಾಗಿದೆ? ಇದು ನಾನು ಮಾಡ್ತಾ ಇರೋದು ಸುಮಾರು 15 ವರ್ಷದಿಂದ ಮಾಡ್ತಾ ಇದ್ದೇನೆ. ಒಣ ಬೇಸಾಯದಲ್ಲಿ ಕೂಡ ಮಾಡ್ತಾ ಇದ್ದೇನೆ, ನೀರಾವರಿಯಲ್ಲಿ ಕೂಡ ಮಾಡ್ತಾ ಇದ್ದೇನೆ. ಎರಡರಲ್ಲಿ ಎಫೆಕ್ಟಿವ್ ಆಗೇ ಇದೆ. ಒಣ ಬೇಸಾಯದಲ್ಲಿ ಕೂಡ ಮಳೆ ಕಡಿಮೆ ಇದ್ದರೂ ಸಹಿತ ಬೆಳೆ ಚೆನ್ನಾಗಿ ಬರುವಂಥ ಸಾಧ್ಯತೆಗಳು ಜಾಸ್ತಿ. ಆಮೇಲೆ ಇವನ್ ನಮ್ಮ ಕೀಟ ಬಾಧೆಗಳನ್ನು ಕೂಡ ಭಾಳಷ್ಟು ಸಮಗ್ರವಾಗಿ ನಿರ್ವಹಣೆಯನ್ನು ಕೂಡ ಮಾಡ್ತದೆ. ಇದರಿಂದ ನಿಮಗೆ ಹೇಳಬೇಕಂದ್ರೆ ವಿಚಿತ್ರ ಅಂತ ಅನ್ನಿಸ್ತದೆ ನಿಮಗೆ. ಇವತ್ತಿಗೆ ನಾನು ಕಡ್ಲಿ ಬೆಳಿತೀನಿ, ಇವತ್ತಿಗೆ ಒಂದು ಯಾವುದೂ ಕೀಟನಾಶಕನೂ ಸಿಂಪಡಿಸಿಲ್ಲ, ಯಾವುದೂ ಮಾಡಿಲ್ಲ. ನಾವು ಎಲ್ಲರೂ ಸರಿಸಮಾನಾಗಿ ನಾವು ಬೆಳೆಯನ್ನು ತೊಗೊತಾ ಇದ್ದೀವಿ. ನಾನು ಕೆಮಿಕಲ್ ಫಾರ್ಮಿಂಗ್ ಮಾಡಿದವನೇ, ಎಲ್ಲ ರೀತಿ ಮಾಡಿ ಅದಾದಮೇಲೆ ಇದರಲ್ಲಿ ಡಿಫ್ರೆನ್ಸ್ ಕಂಡುಕೊಂಡ್ಮೇಲೆ ಅದನ್ನು ಬಿಟ್ಟು ಅವತ್ತಿಂದನೇ ಬಿಟ್ಟು ಇದನ್ನು ಕಂಟಿನ್ಯೂ ಮಾಡಿದ್ದೀನಿ. ಒಂದು ಸುಮಾರು 15 ವರ್ಷದಿಂದ ಮಾಡ್ತಾಯಿದ್ದೀನಿ. ಎಲ್ಲ ರೀತಿಯಾದಂಥ ಹಣ್ಣಿನ ಗಿಡಗಳನ್ನು, ಕಬ್ಬು ಮತ್ತು ಒಣ ಬೇಸಾಯದ ಬೆಳೆಗಳಲ್ಲಿ ತೊಗರೆ, ಕಡಲೆ, ಜೋಳ, ಗೋಧಿ, ಆಮೇಲೆ ನವಣೆ, ಸಾವಿ ಇವೆಲ್ಲ ಬೆಳ್ಕೊತಾ ಇದ್ದೀವಿ. ಮಾರ್ಕೆಟಿಂಗ್ ಹೇಗೆ? ಇದಕ್ಕೆ ಮಾರ್ಕೆಟ್ ಇದೆಯಾ? ಜನಕ್ಕೆ ಅರಿವಿದೆಯಾ? ಅರಿವಿದೆ, ಸಾಕಷ್ಟು ಜನಕ್ಕೆ ಅರಿವಿದೆ. ಬಟ್ ಅದು ಇದರಲ್ಲಿ ಏನಿದೆ ಅಂದರೆ ದೇರ್ ಇಸ್ ನೋ ಲಿಂಕ್ ಇಲ್ಲ. ಅಂದರೆ ಯಾರು ಬೆಳೀತಾರೆ ಅನ್ನೋರಿಗೆ ತೊಗೊಳೋರಿಗೆ ಲಿಂಕ್ ಇಲ್ಲ, ಗೊತ್ತಿಲ್ಲ. ಯಾರು ತೊಗೊತಾರೆ ಅನ್ನೋರು ಬೆಳೆಯೋರಿಗೆ ಲಿಂಕ್ ಇಲ್ಲ. ಸೊ ಈ ಲಿಂಕನ್ನು ಕಲ್ಪಿಸ್ಬೇಕಾದಂಥ ಒಂದು ಮಾರ್ಕೆಟ್ ಆಗಲಿ ಅಂಥದ್ದು ಯಾವುದಾದ್ರು ಒಂದು ಸ್ಥಾಪನೆ ಆಗಬೇಕು. ಅದಾದಮೇಲೆ ಆ ಲಿಂಕ್ ಆದಮೇಲೆ ಚೆನ್ನಾಗಾಗುತ್ತೆ. ಈಗ ಇರುವ ಪ್ರಕಾರ ಈಗ ಸ್ವಂತ ನಮ್ಮ ವೈಯಕ್ತಿಕವಾದಂಥ ಒಂದು ಏನು ಸಂಪರ್ಕ ಇದೆ, ಅದರಿಂದನೇ ನಾವು ಅವರವರಿಗೆ ಕೊಡ್ತಾಯಿದ್ದೀವಿ. ಹೆಚ್ಚಿನ ಉಳಿದಿರೋದೆಲ್ಲ ಏನಿದೆ ಮತ್ತು ಪುನಃ ನಾವು ಲೋಕಲ್ ಮಾರ್ಕೆಟಲ್ಲಿ, ಯಾಕೆಂದರೆ ಭಾಳ ದಿವಸ ಇಡೋಕ್ಕಂತೂ ಆಗ್ತಿಲ್ಲ, ಲೋಕಲ್ ಮಾರ್ಕೆಟಲ್ಲಿ ಕೊಡ್ತೀವಿ. ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳೆಯ ಅನ್ನದಾತ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.